ಸರ್ ಈಗ ವಯಸ್ಸು ಎಷ್ಟು ಹೇಳ್ರಿ ನಿಮಗೆ? 51 ಸರ್. 51 ಅಲ್ಲ? ಒಂದು ತಿಂಗಳಾಯ್ತಲ್ಲ ಬಂದೋಗಿ? ನೀವು ಒಂದು ತಿಂಗಳಿಂದೆ ನಮ್ಮಲ್ಲಿ ಈಗ ಎರೆಕ್ಷನ್ ಲಿಂಗ ಗಡುಸು ಆಗ್ತಾ ಇಲ್ಲ, ಗಂಡ ಹೆಂಡತಿ ಸೇರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬಂದಿದ್ರಿ, ಹೌದಲ್ಲ? ನೀವು ಗಂಡ ಹೆಂಡತಿ ಸೇರಿ ಎಷ್ಟು, 1 ವರ್ಷ ಆಗಿತ್ತಾ? 1 ವರ್ಷನೇ ಆಗಿತ್ತು. 1 ವರ್ಷದಿಂದ ನೀವು ಸೇರೇ ಇರಲಿಲ್ಲ, ಆಗ್ತಾ ಇರಲಿಲ್ಲ. ಸೇರಕ್ ಹೋದ್ರೂ ಸೇರಕ್ಕೆ ನಿಮ್ಮ ಲಿಂಗ ಗಡುಸು ಆಗ್ತಿರ್ಲಿಲ್ಲ, ಟ್ರೈ ಮಾಡಿದ್ರು ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ನಮ್ಮಲ್ಲಿ ಮೆಡಿಸಿನ್ಸ್ ತಗೊಂಡು ಹೋದ್ಮೇಲೆ ನೀವೀಗ ಸೇರ್ತಾ ಇದ್ದೀರಿ. ಇನ್ನೂ ಗಡಿಸ್ಬೇಕು ಅಂತ ನೀವು ಮತ್ತೆ ತೋರಿಸ್ಲಿಕ್ಕೆ ಬಂದಿರೋದು, ಕರೆಕ್ಟ್ ತಾನೆ? ಈಗ ಸೇರ್ಲಿಕ್ಕೆ ಆಗ್ತಾ ಇದೆ? ಓಕೆ, ತೊಂದರೆ ಇಲ್ಲ. ಅದಕ್ಕೂ ಇನ್ನೂ ಸ್ಟ್ರೆಂತ್ ಬರೋ ಥರ ನಾನು ಕೊಡ್ತೇನೆ. ಇದಕ್ಕೆಲ್ಲ ವಾಜೀಕರಣ ಔಷಧಿಗಳು ಅಂತ ಹೇಳ್ತಾರೆ. ಇದು ನಮ್ಮ ಆಯುರ್ವೇದದಲ್ಲಿದೆ, ಚರಕ ಸಮಿತಿಯಲ್ಲಿ ಉಲ್ಲೇಖ. ವಾಜಂ ಅಂದ್ರೆ ಕುದುರೆ. ಈಗ ನೀವು ಕುದುರೆ ಇದೆಯಲ್ಲ, ಈ ಲೈಂಗಿಕ ಕ್ರಿಯೆ ನಡೆಸಲು ನಂಬರ್ 1 ಅದು. ಆ ಕುದುರೆ ತರ ನಡೆಸಬೇಕು, ಆ ಸ್ಟ್ರೆಂತ್ ಅನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ವಾಜೀಕರಣ ಔಷಧಿಗಳನ್ನ ತಯಾರು ಮಾಡಿ ಕೊಡುವಂತ ಪದ್ಧತಿ. ಅದನ್ನು ನಿಮಗೆ ಕೊಟ್ಟಿರೋಂಥದ್ದು. ಈಗ ನೋಡ್ರಿ, 1 ವರ್ಷದಿಂದ ನೀವು ಲೈಂಗಿಕ ಕ್ರಿಯೆ ನಡೆಸಲಿಕ್ಕೆ ಆಗದೆ ಇದ್ದಂಥವ್ರು ಈಗ ನಮ್ಮ ಮೆಡಿಸಿನ್ಸ್ ತಗೊಂಡ್ಮೇಲೆ ನೀವು ಸೇರ್ಲಿಕ್ಕೆ ಸಾಧ್ಯ ಆಗಿದೆ, ಹೌದಲ್ಲ? ಅಂದ್ರೆ ಇದು ಎಷ್ಟು ಪವರ್ಫುಲ್ ಇರಬೇಕು ನಮ್ಮ ಆಯುರ್ವೇದಿಕ್ ಮೆಡಿಸಿನ್. ಆಮೇಲೆ ಸೈಡ್ ಎಫೆಕ್ಟ್ ಏನಾರ ನಿಮ್ಮ ಮೆಡಿಸಿನ್? ಅದೆಲ್ಲ ಗ್ಯಾಸ್ಟ್ರಿಕ್ ಇಂದ, ಅದೆಲ್ಲ ಗ್ಯಾಸ್ಟ್ರಿಕ್ ಇಂದು. ಬೇರೆ ಏನು ತೊಂದರೆ ನಮ್ಮ ಮೆಡಿಸಿನ್ ಇಂದ? ಅದೆಲ್ಲ ಗ್ಯಾಸ್ಟ್ರಿಕ್. ಅದು ಗ್ಯಾಸ್ಟ್ರಿಕ್ ಬೇರೆ ನಾನು ತಯಾರು ಮಾಡ್ಕೊಡ್ತೀನಿ. ಸಂಡಸ್ ಪ್ರಾಬ್ಲಮ್ ಇದೆ ನಿಮಗೆ, ಅದ್ರದ್ದು ನಾನು ಕೊಡ್ತೀನಿ. ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟಿರೋದಂತೂ ಇಂಪ್ರೂವ್ಮೆಂಟ್ ಇದೆಯಾ? ಓಕೆ. ಈಗ ವಯಸ್ಸು ಎಷ್ಟಂದ್ರಿ? 51. ತಲೆ ಕೆಡಿಸ್ಕೊಬೇಡ್ರಿ. 51 ನಮ್ಮ ಪ್ರಕಾರ ಇನ್ನು ಚಿಕ್ಕ ವಯಸ್ಸು. ಅದು ನಮ್ಮ ಪ್ರಕಾರ 85-90 ವಯಸ್ಸಿನವರೆಗೂ ಕೂಡ ಲೈಂಗಿಕ ಕ್ರಿಯೆಯಲ್ಲಿ ಆಕ್ಟಿವ್ ಆಗಿರ್ಬೇಕು ಮನುಷ್ಯ ಅನ್ನೋದು ನಮ್ಮ. ಸರಿ ಗೊತ್ತಲ್ಲ? ಈಗ ತಲೆ ಕೆಡಿಸ್ಕೊಬೇಡ್ರಿ. ಖುಷಿ ಇದೆಯಾ? ಇನ್ನೂ ಬೇಕು ಸ್ಟ್ರೆಂತ್, ಇನ್ನೂ ಬೇಕು, ತೊಂದರೆ ಇಲ್ಲ. ಇನ್ನೂ ಹೈ ಪವರ್ ಕೊಡೋಣ. ಓಕೆನಾ? ಒಳ್ಳೆದ.